welcome back to my another vlog. 2026 ಅಲ್ಲಿ ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಪೂರ್ವ ಅವ್ರು ಊರಿಗೆ ಹೋದಾಗಲೇ ಮಾಡಿದ್ದೆ, ಬಟ್ ಅದು ಕ್ಲಿಪ್ಸ್ ಎಲ್ಲ ಒಂಥರ ಮಿಸ್ ಆಗಿತ್ತು, ವಾಯ್ಸ್ ಓವರು ಕೂಡ ಕೊಟ್ಟಿರಲಿಲ್ಲ ಅಂತ ಡಿಲೀಟ್ ಮಾಡಿಬಿಟ್ಟೆ. ಸೊ ಇವತ್ತು ನಾವು ನಮ್ಮ ಹಾಸ್ಟೆಲ್ ಡೇಗೆ ಬಂದಿದ್ದೀವಿ ಗೈಸ್, ಇನ್ವೈಟ್ ಮಾಡಿದ್ದಾರೆ ಅಂತ. ಸೋ ಹ್ಯಾಪಿ, ಬಿಕಾಸ್ ಸೀನಿಯರ್ಸ್ ಆಗಿ ಬರುವಂಥ ಒಂದು ಫೀಲೇ ಬೇರೆ ಥರ ಇರುತ್ತೆ. ಸೊ ಬಟ್ ಬರಬೇಕಾದ್ರೆ ಒಂದು ಸೀನ್ ಆಯಿತು. ಆ್ಯಕ್ಚುಲಿ ಅಪೂರ್ವ ಆಲ್ರೆಡಿ ಒಂದು ಮಂಡ್ಯದಿಂದ ಒಂದು ಬಸ್ ಹತ್ಬಿಟ್ಟಿದ್ಲು. ನಾನು ಆ ಬಸ್ ಹತ್ತೋಷ್ಟು ನಮ್ಮೂರಿಗೆ ಬರೋ ಹತ್ರ ಅದು ಹೊಂಟೋಯ್ತು, ನಿಲ್ಲ ಸ್ಟಾಪೇ ಕೊಡಲಿಲ್ಲ. ಮತ್ತೊಂದು ಬಸ್ ಬಂತು, ಅದು ಸ್ಟಾಪ್ ಕೊಡಲಿಲ್ಲ. ಆಮೇಲೆ ಬಂದಿದ್ದೀನಿ. ಆಮೇಲೆ ಬಂದು ಇವಾಗ ಹಾಸ್ಟೆಲಲ್ಲಿ ಬಂದು ನನ್ನ ಜೂನಿಯರ್ ರೂಮಲ್ಲಿ ಕೂತಿದ್ವಿ. ಸೊ ನನ್ನ ಜೊತೆ ಯಾರಿದ್ದಾರೆ ನೋಡಿ ಗೈಸ್. ಸೊ ನಾನು ಅಪೂರ್ವ ಬಂದಿದ್ವಿ. ಲಿಖಿತಾ ದೆನ್ ಕಡ್ಡಿ, ನೀವು ಈ ವಿಡಿಯೋ ನೋಡ್ತಾ ಇರ್ತೀರಾ. ಐ ಹೇಟ್ ಯು ಪೀಪಲ್, ಮಾತಾಡಬೇಡಿ ನೀವು ನನ್ನ ಜೊತೆ. ರೀಸನ್ಸ್ ಕೊಟ್ಟು ಬರಲ್ಲ ಅಂತ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿದ್ದೀರಾ. ಐ ಹೇಟ್ ಯು ಗೈಸ್. ಸೊ ಇವತ್ತಿನ ಫಂಕ್ಷನ್ ಚೆನ್ನಾಗಿರುತ್ತೆ ಗೈಸ್, ಎಲ್ಲ ಎಂಜಾಯ್ ಮಾಡೋಣ ಗೈಸ್ ಜೊತೆಲೇ, ಓಕೆನಾ? ಎಂಜಾಯ್ ಮಾಡೋಣ ಗೈಸ್. ಬನ್ನಿ, ಫಾರ್ಮಲ್ ಫಂಕ್ಷನ್ ನಡೀತಿದೆ. ಆ್ಯಕ್ಚುಲಿ ನಾವು ಕುರ್ತಾ ತಂದಿರಲಿಲ್ಲ, ಸೊ ಏನು ಹೋಗೋದು ಬೇಡ ಫಾರ್ಮಲ್ ಫಂಕ್ಷನ್ಗೆ ಅಂದ್ಕೊಂಡ್ವಿ. ಬಟ್ ಎಲ್ಲ ಇಲ್ಲೇ ಹೊರಗಡೆ ಹಿಂಗೆ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ನಾನು ಒಬ್ಬರು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫಾರ್ಮಲ್ ಫಂಕ್ಷನ್ ಮುಗಿದು ಇವಾಗೆಲ್ಲ ಇನ್ಫಾರ್ಮಲ್ ರೆಡಿ ಆಗ್ತದೆ. ಏನು ಮಾಡೋದ ಗೈಸ್, ಮುಗೀತು. ಇವಾಗ ಸ್ನ್ಯಾಕ್ಸ್ ಏನೋ ಕೊಡ್ತಾ ಇದ್ದಾರೆ, ಹೋಗಿ ಬನ್ನಿ. ತುಂಬ ದಿನಗಳಾದ್ಮೇಲೆ ನಮ್ಮ ಹಾಸ್ಟೆಲ್ ಸ್ನ್ಯಾಕ್ಸ್ ತಿಂತಾ ಇದ್ದೀನಿ, ಸೂಪರ್ ಹ್ಯಾಪಿ. ಮನೆಗೆ ಸ್ನ್ಯಾಕ್ಸ್ ತಿನ್ಕೊಂಬರೋಣ. ಬೋರ್ ಆಗ್ತಿದೆ ಸ್ವಲ್ಪ, ಬಿಕಾಸ್ ಇವ್ರು 3 ಗಂಟೆಗೆ ಫಾರ್ಮಲ್ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಸ್ವಲ್ಪ ಬೇಜಾರಾಗ್ತಿದೆ. ನಾವೆಲ್ಲ ತುಂಬ ಲೇಟಾಗಿ ಮಾಡ್ತಿದ್ವಿ, ಪರವಾಗಿಲ್ಲ. ನಾನು ಇನ್ಫಾರ್ಮಲ್ ಏನೋ ಅರೌಂಡ್ 8ಗೆ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ ಇನ್ಫಾರ್ಮಲ್ಲಿ. ಅಂದರೆ ಇದು ಏನಾಗುತ್ತೆ ಅಂದರೆ ಇದೊಂದು ಮಚ್ ನೀಡೆಡ್ ಬ್ರೇಕ್ ಅನ್ನಿಸ್ಬಿಡುತ್ತೆ. ಅಂದರೆ ಸಾಂಗ್ ಇರಲ್ಲ, ಏನಿರಲ್ಲ, ಬರೀ ಸ್ಟ್ರೆಸ್ಸು, ಇಂಟರ್ನ್ಶಿಪ್ಪು, ಸೆಮಿನಾರ್ಸು, ಎಕ್ಸಾಮ್ಸು, ಟೆಕ್ನಿಕಲ್ ಟಾಕ್ಸು, ಇದೇ ಆಗ್ಬಿಟ್ಟಿತ್ತಲ್ವ. ಇವಾಗ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಇದನ್ನು ಅಟೆಂಡ್ ಮಾಡಿದ್ರೆ. ನೋಡೋಣ ಗೈಸ್, ಬನ್ನಿ ಹೋಗೋಣ, ಸ್ನ್ಯಾಕ್ಸಿಗೆ ಹೋಗೋಣ. ನಾನು ಹುಚ್ಚಿನ ಗೈಸ್. ನೋಡಿ ಗೈಸ್, ಹೆಂಗ್ ಮಾಡ್ಕೊಂಡು ನೋಡಿ ಕೆನ್ನೆಲ್ಲ ಎಣ್ಣೆಲಿ ಸುಟ್ಬಿಡ್ತು ಗೈಸ್. ಏನು ಮಾಡೋದು, ಅಡುಗೆ ಮಾಡಬೇಕಲ್ಲ, ಊಟ ಮಾಡಬೇಕಲ್ಲ. ಗೈಸ್ ಅಪೂರ್ವ ನಾನ್ ವೆಜ್ ಏನೂ ತಿನ್ನಲ್ಲ ಇನ್ಮೇಲಿಂದ. ತುಳಸಿ ಹಾರೆಲ್ಲ ಹಾಕೊಂಡಿದ್ದಾಳೆ. ಒಳ್ಳೇದಾಗಲಿ, ನನಗೂ ಒಳ್ಳೇದು ಮಾಡಲಿ. ನನಗೂ ಒಳ್ಳೇದು ಮಾಡ್ತಿದ್ದೆ, ನೀನು ಹಾಕೋಬೇಕು, ನಿನ್ಗೆ ಒಳ್ಳೇದು ಮಾಡ್ಬೇಕಂದ್ರೆ. ಗೌಡು ಚಿಕನ್ ಬಿಡೋಕ್ಕಾಯ್ತದ ಗೈಸ್. ನಾ ಬಿಟ್ಟಿದ್ದೀನಲ್ಲ ಗೈಸ್, ನಾನು ಬಿಟ್ಟಿಲ್ವಾ ಗೈಸ್? ಅದು ನಾನು ಎಂಥ ಚಿಕನ್ ಲವರು. ಇವಾಗ ಫುಲ್ ವೀಗನ್ ಆಗ್ಬಿಟ್ಟಿದ್ದೀನಿ. ಓ, ನನ್ನ ಮುದ್ದು ತಂಗಿ ತಂದ್ಕೊಟ್ಟಿದ್ದಾಳೆ ಗೈಸ್ ಬಾದಾಮ್ ಹಾಲು. ನಾವು ಕೆಳಗೆ ಹೋಗೋ ಅವಶ್ಯಕತೆನೇ ಇಲ್ಲ ಈಗ. ಚೆನ್ನಾಗೈತೆ. ಡಿಸ್ಟರ್ಬೆನ್ಸ್ ಆಗ್ತಿದೆ ಗೈಸ್. ಸಕ್ಕರೆ ಬಟ್ ಇದ್ರೊಳಗೆ ಕಾಯೆಲ್ಲ ಹಾಕ್ಬಿಟ್ಟಿದಾರಲ್ವಾ? ಓ ಸಾರಿ, ಬಾದಾಮ್ ಹಾಲ್ಗೆ ಕಾಯಿ ಹಾಕ್ತಾರ ಗೈಸ್. ಹೇಳ್ತಾವಳಲ್ಲ, ಬಾ ಏನೋ ಜೂನಿಯರ್ಸ್ ಕರ್ದವ್ರೆ, ಏನಾದ್ರು ಹಾಕಿರ್ಲಿ ಕುಡ್ಕೊಂಡು ಹೋಗ್ಬಿಡುವ ಅಂದ್ಬಿಟ್ಬಿಟ್ಟು ಅದಾಕವ್ರೆ ಇದಾಕವ್ರೆ ಅಂತ ಹೇಳ್ತಾವಳೆ ಗೈಸ್. ಇನ್ನೊಂದು ಕುಡಿಬೇಕು ತಾನೆ. ತಿನ್ನೋದೇ ಆಗ್ತೈತೆ. ನಂಗೆ ಭಾಳ ರಾತ್ರಿ ಆಗ್ತದೆ ಊಟ ಮಾಡೋದು. ದಿಸ್ ಇಸ್ ಮೈ ಅಮ್ಮ. ಏ ಹಾಯ್ ಮಾಡಿ. ಹಾಯ್ ಮಾಡಲಿಲ್ವಾ? ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಗೈಸ್. ನಾವು ರಿಟರ್ನ್ ರೂಮಿಗೆ ಬಂದಿದ್ವಿ. ಇಲ್ಲಿ ಈ ಜೂನಿಯರ್ಸ್ ಫೋಟೋ ಶೂಟ್ನ ನನ್ನ ಕೈಲಿ ನೋಡೋಕ್ಕೈತಲ್ಲ, ಸೊ ನೀವು ನೋಡಿ.
ನೋಡಿ ಗೈಸ್, ನೋಡಿ ಗೈಸ್ ಎಷ್ಟು ಕ್ರೇಜು. ಫಸ್ಟ್ ಇಯರ್ ಅಲ್ವಾ ಗೈಸ್, ಎಲ್ಲರೂ ಹಂಗೆ ಫೋಟೋಸ್ ತಗೋತಾ ಇರ್ತಾರೆ. ಬರ್ತಾ 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 ಎಲ್ರಿಗೂ ಇಂಟ್ರೆಸ್ಟ್ ಫುಲ್ ಹೋಗ್ಬಿಡುತ್ತೆ. ಯಾಕಾದರೂ ಫಂಕ್ಷನ್ ಅಟೆಂಡ್ ಮಾಡ್ತೀವೋ ಅಂತ ಅನ್ನಿಸ್ಬಿಡುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಇದ್ದೇ ಗೈಸ್ ಅನ್ಸೋದು ಇದೆ. ನಂಗೆ ಅನ್ನಿಸ್ಬಿಟ್ಟೈತೆ. ಸೊ ಗೈಸ್, ಇವಾಗ ಒಂದು 8 ಗಂಟೆ ಆಗೈತೆ. ಇವಾಗ ವ್ಲಾಗ್ ಮತ್ತೆ ಮಾಡ್ತಾ ಇದ್ದೀನಿ. ಊಟ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಊಟ ಏನೇ ಮಾಡಿದ್ರೆ ನೋಡೋಣ. ಊಟ ತಿನ್ಕೊಂಡು DJ ನೈಟಿಗೆ ಹೋಗೋಣ ಗೈಸ್. ದೆನ್ ದಿಸ್ ಇಸ್ ಮೈ ಔಟ್ಫಿಟ್. ಯು ಕ್ಯಾನ್ ಸಿ ದಿಸ್ ಇಸ್ ಅಪೂರ್ವಾಸ್ ಔಟ್ಫಿಟ್. ಇಡಿ ಗೈಸ್, ಕೆಳಗಡೆ ಇರುತ್ತೆ. ಸೊ ಗೈಸ್, ಇವಾಗ ಊಟ ಮುಗಿಸಿ ಅಲ್ಲಿ ಊಟ ಮಾಡ್ಬೇಕಾದ್ರೆ ನಂಗೆ ಮರ್ತೇ ಹೋಗೈತೆ ನಾನು ಬ್ಲಾಗ್ ಮಾಡ್ಬೇಕನ್ನ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅದಕ್ಕೆ ಇವಾಗ ನೆನಪಾಯ್ತು. ಊಟ ಮುಗಿಸಿ ಈ ಕಡೆ ಇವ್ರದ್ದು ಫೋಟೋಶೂಟ್ ನಡೀತೈತೆ. ಫೋಟೋಶೂಟ್ ನೋಡ್ತಾ ಇದ್ದೀವಿ. ದೆನ್ ಈ ಕಡೆ ನಮ್ದು ಮ್ಯಾಚ್ ನಡೀತಿದೆ ಗೈಸ್. ನಮ್ದು ಮ್ಯಾಚ್ನ ನೋಡ್ತಾ ಇದ್ದೀವಿ. ಏನ್ ಮಾಡೋದು ಗೈಸ್, ಟೆನ್ಷನ್ ಆಗ್ಬಿಟ್ಟೈತೆ. ಡಾಟ್ ಬಾಲ್ ಆಡಿ ನನ್ನ ಪ್ರಾಣ ಬಾಯಿಗೆ ಬರ್ಸ್ತಿದ್ದಾರೆ. ದಟ್ಸ್ ಓಕೆ, ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ. ಸಂಜು ಸ್ಯಾಮ್ಸನ್ ಇವತ್ತು 100 ಆದ್ರೆ ಸಾಕು ಗೈಸ್. ಬೇಗ ನಿನ್ನೆ RCB 96ಗೆ 6 ಇದ್ದವರು 201ಗೆ 8. ನಿಮ್ದ್ರಲ್ಲಿ 6 ಜಾಸ್ತಿ ಹೊಡಿತಾರೆ, ನಮ್ದ್ರಲ್ಲಿ ಬರೀ 4 ಹೊಡಿತಾವ್ರೆ. ಇವಾಗ ನಾನು ಸಂಜು ಸ್ಯಾಮ್ಸನ್ 100 ಆದ್ರೆ ಸಾಕು ಗೈಸ್. ರನ್ಸ್ ಬೇಕು ಅಂದ್ರೆ ಆಗಲ್ಲ. ಸೆಟ್ ಆಗಕ್ಕೆ ಬ್ಯಾಟರು ಬಾಲ್ಗಳು ಬೇಕಾಯ್ತದೆ. ಯಾವಾಗ ಬಾಲ್ಗಳು ವೇಸ್ಟ್ ಆಯ್ತವೆ. ಈಗ ಔಟ್ ಆದ್ರೆ ವೇಸ್ಟೇ. ಫಿನಿಶರ್ ನಮ್ ಧೋನಿ ಸಾರಿ ಗೈಸ್, ಧೋನಿ ಅಂತ ತುಂಬಾ ಮ್ಯಾಚ್ ಅಲ್ಲಿ ಧೋನಿನೇ ಇಲ್ಲ, ಧೋನಿ ಬರ್ತಾರೆ ಅಂತ ಹೇಳಿ. ಸಾರಿ, ಅದು ಮನ್ಸಿನ ಬಂದ್ಬಿಡುತ್ತಲ್ವ ಕೆಲವು ಮಾತುಗಳು. ದೂಬೆ ಬರ್ತಾನೆ, ಇಲ್ಲ ಸರ್ಫರಾಜ್ ಖಾನ್ ಬರ್ತಾನೆ. ಅವ್ನಿಗೆ ಸೆಟ್ ಆಗಂಗೆ ಇಲ್ಲ. ಅವನು ಬಂದ ತಕ್ಷಣ ಎಸಿತಾ ಇರ್ತಾನೆ ಊಟಲ್ಲಿ ಅಂತ. ಅದು ಬೇಕು ಗೈಸ್. ಸೂರ್ಯವಂಶಿ ಆಡ್ತಾನ ಅವನ ತರ ಆಡ್ಬೇಕು. ಸೊ ಗೈಸ್, ಇವತ್ತು ಅಪೂರ್ವ ಪ್ರಿಟ್ಟಿಯಾಗಿ ಕಾಣ್ತಾ ಇದ್ದಾಳೆ ಅಲ್ವಾ, ನೋಡಿ. ಸುಮ್ಮನಿರೆ ಮೇಗ, ನನ್ಗೆ ಯಾರಾದ್ರೂ ಒಬ್ರು ಔಟ್ ಆಗ್ಬಿಟ್ರೆ ಇವಾಗ ಫುಲ್ ಖುಷಿ. ಔಟ್ ಆಗಲ್ಲ. ಸೊ ಗೈಸ್, ಇದೇ ಡೈನಿಂಗ್ ಹಾಲ್. ಯೂಟ್ಯೂಬ್ ಆಕ್ಚುಲಿ ಫಂಕ್ಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಇವಾಗ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಹೋಗೋಣ. ಸ್ನ್ಯಾಪ್ ಆದ್ಮೇಲೆ ಸಿಗ್ತೀವಿ. ನೋಡಿರಿ ಗೈಸ್, ಇವೆಂಟ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಿಮ್ಗೆ ನನ್ನ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ. ಸೊ ಹೋಗೋಣ ಬನ್ನಿ ಗೈಸ್. ಬನ್ನಿ, ಈ ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗ್ಬಿಡ್ತು ಗೈಸ್. ಬನ್ನಿ ಗೈಸ್, ಓಡೋಣ. ಗೈಸ್, ದೇ ಆರ್ ಕ್ರೈಯಿಂಗ್ ಗೈಸ್. ನನಗೆ ಯಾಕೆ ಒಳ್ಳೆ ಬರ್ತಿಲ್ಲ, ನಾನು ಕಲ್ಲಾಗ್ಬಿಟ್ಟಿದ್ದೀನ. This place gave me everything actually which I wished from my childhood. ಅದಕ್ಕೆ ಇಷ್ಟೊಂದು ಎಮೋಷನಲ್ ಅಷ್ಟೇನೆ. ನನಗೆ ಯಾಕೆ ಒಳ್ಳೆ ಬರ್ತಿಲ್ಲ. ಚಿಕ್ಕ ಮಟ್ಟಿನ ಈಗ ಅಭ್ಯಾಸ ಆಗ್ಬಿಟ್ಟಿದ್ಯಾ? ಇಟ್ಸ್ ಓಕೆ, ಅಷ್ಟೇ ಬಿಟ್ಟೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಸೆಕೆಂಡ್ ಡೇ ತವ್ರ ಮನೆ ಮನೆಗೆಲ್ಲ ತುಂಬ
ಚೆನ್ನಾಗಿದ್ದಿದ್ದು ಮನೆ ಇದು. ಬಟ್ ಸ್ಟಿಲ್ ವಿ ಆರ್ ಅ ಗೆಸ್ಟ್. ಸಿಕ್ಕಿದ್ದಾರೆ ಗಿರಿಜನ್ ಹತ್ರ ನಮ್ಮ ಬಗ್ಗೆ ಸ್ವಲ್ಪ ಒಪಿನಿಯನ್ ಕೇಳೋಣ. ಹೇಳಿ ಗಿರಿಜಾ, ವಾಟ್ ಯು ಥಿಂಕ್ ಆಫ್ ಮೀ? ಒಳ್ಳೆ ಮಕ್ಳ ಬಗ್ಗೆ ಮಾತಾಡೋಷ್ಟು ಒಳ್ಳೆಯವ್ರು ನಾವಲ್ಲ. ಸೊ ನೆಕ್ಸ್ಟ್ ಟೈಮ್ ಸಿಗೋಣ. ನಾವೆಲ್ಲ ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದೀವಾ, ಮಾತಾಡೋದಕ್ಕೂ ಏನೂ ಇಲ್ಲ, ಮಾತಾಡ್ತಾನೂ ಇಲ್ಲ, ಬಟ್ ಸ್ಟಿಲ್ ಕೂತಿದ್ದೀವಿ ಸುಮ್ಮನೆ. ಸ್ಟಿಲ್ ಫ್ರೆಂಡ್ಶಿಪ್ ಸಿಗ್ತೀವಿ ಕಣ. ಎಂತ ಟೈಮ್ ನೋಡಿ ಆಲ್ರೆಡಿ 12:27. ಇಫ್ ಎನಿಬಡಿ ಸೀಯಿಂಗ್ ದಿಸ್ ವಿಡಿಯೋ ಯಾರಾದ್ರೂ ಬರ್ಡೇ ಇದ್ರೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಡ್ಯಾಶ್ ಡ್ಯಾಶ್ ಡ್ಯಾಶ್, ಹ್ಯಾಪಿ ಬರ್ಡೇ ಟು ಯು. ಮರಿದಲ್ಲೇ ಕೇಕ್ನ ಮೇಘ ನಂಗೆ ಪಾರ್ಸಲ್ ಕಳಿಸಿ ಅವಳ ಒಂದು ಪೀಸ್ ಕೊಟ್ಟು ಕಳಿಸಿ. ಗೈಸ್ ನಂಗೆ ಮೇಘ ಅಂದ್ರೆ ಏನೋ ಮೇಘ ಓಕೆ ವೈನಾ ಮೇಘು ಅವರ ಮನೆಗೆ ಕೇಕ್ ಕೊಟ್ಟು ಕಳಿಸಿ ಅವಳೊಂದು ಪೀಸ್ ನಮ್ಮ ಮನೆಗೆ ಕೊಟ್ಟು ಕಳಿಸ್ತಾರೆ. ಅದು ಬರೋಷ್ಟು ಅಳ್ಸೋಗಿರುತ್ತೆ. ಇವ್ಳು ಹೇಳಿದ ತಕ್ಷಣ ಈಗ ಬಂದ್ಬಿಟ್ಟು ಕೊಟ್ಟು ಕಳ್ಸೋರು ಯಾರು ಇಲ್ಲ. ಆಕ್ಚುಲಿ ಇವಾಗ ಏನು ಸಬ್ಸ್ಕ್ರೈಬ್ ಟು ಮೇಘನಾಸ್ ಚಾನೆಲ್ ಗೈಸ್, ವಿ ಲವ್ ಯು. ಮೇಘನ ಅಲ್ಲ ಮೇಘ. Yeah, from first year onwards she is Meghana to me. Okay guys, see you in the next vlog. Bye bye, love you. ಗೈಸ್ ಇವಾಗ ಟೈಮ್ 1 ಎಕ್ಸಾಕ್ಟ್ ಆಗಿ ಇವಾಗ ಬಂದಿದ್ದೀವಿ ರೂಮಿಗೆ. ನನಗೆ ಇಷ್ಟು ದಿನ ಡ್ಯಾನ್ಸ್ ಮಾಡ್ದಿರೋದಕ್ಕೂ ಅದಕ್ಕೂ ಕಾಲೆಲ್ಲ ಫುಲ್ ನೋವು ಬಂದ್ಬಿಟ್ಟೈತೆ ಗೈಸ್, ಫುಲ್ ನೋವು. ಬಟ್ ತುಂಬ ಎಂಜಾಯ್ ಮಾಡಿದೆ. ಸೊ ಏನು ಹೇಳಿ, ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದೀನಿ, ಕಾಣ್ತೇನೆ ನಿಮ್ಗೆ ಅಷ್ಟೇ. ಫುಲ್ ಸ್ವೆಟ್ ದೇವ್ರೆ, ಒಂದ್ಸಲ ಸ್ನಾನ ಮಾಡಿ ಮಲ್ಕೋಬೇಕು ಅನ್ನಿಸ್ತೈತೆ. ಸೊ ಬೇಜಾರಾಗುತ್ತೆ ಗೈಸ್, ಬಿಕಾಸ್ ಇದು ಲಾಸ್ಟ್ ನಾವು ಬರೋದು ಈ ಹಾಸ್ಟೆಲ್ಗೆ, ಮತ್ತೆ ಬರೋಕ್ಕಾಗಲ್ಲ. ಆ್ಯಸ್ ಅ ಸೀನಿಯರ್ಸ್ ಆಗಿರ್ತೀವಿ ಅಲ್ವಾ ನಾವು, ಅದಕ್ಕೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಅದಕ್ಕೆ ಬಂದಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ ಗೈಸ್, ಟೈಮ್ ಚೇಂಜಸ್ ಸೋ ಫಾಸ್ಟ್ ಗೈಸ್. ಇದೇನು ಇನ್ನೂ ಹೇಳೋದು ಮರ್ತೆ. ನೆಕ್ಸ್ಟ್ ನಾನು ಯಾವ್ಯಾವ ಥರ ಗೈಸ್, ಇಲ್ಲಿ ಫುಲ್ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಯಾವ್ಯಾವ ಥರ ಬ್ಲಾಗ್ಸ್ ಮಾಡಬೇಕಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಕ್ಚುಲಿ ಒಂದು ಚಾಲೆಂಜಿಂಗ್ ವಿಡಿಯೋ ಬರ್ತಿದೆ. ಸೊ ನಾನು ಸೂಪರ್ ಡೂಪರ್ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಆ ಚಾಲೆಂಜಿಂಗ್ ವಿಡಿಯೋನ ಒಬ್ಬರು ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಜೊತೆ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಗೈಸ್ ಆ ವಿಡಿಯೋ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ, ಡೆಫಿನೆಟ್ಲಿ ಗೈಸ್. ಸೊ ಅಪೂರ್ವ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಲಿಪ್ಸ್ಟಿಕ್ ಐತಿ, ನಾನು ನಥಿಂಗ್ ಇಸ್ ದೇರ್ ಇನ್ ಮೈ ಲಿಪ್ಸ್. ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. See you in the next vlog. Bye bye. Good night.